ದೇಹವನ್ನೇ ನಾವು ದೇವಾಲಯ ಅಂತ ಯಾಕೆ ಕರಿಬೇಕು? ನನಗೆ ಗೊತ್ತಿದ್ದ ಹಾಗೆ ಈ ಪರಿಕಲ್ಪನೆಯನ್ನು ಶ್ರೀಸಾಮಾನ್ಯನಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿದವರು ನಮ್ಮ ಬಸವಣ್ಣನವರು. ಮನಃಶುದ್ಧಿ ಅಂದರೆ ಏನು? ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಅಂದರೆ ನಮ್ಮ ವಿಚಾರಗಳು ಶುದ್ಧವಾಗಿರಬೇಕು. ಈ ದೇಹ ಅನ್ನೋ ದೇವಾಲಯ ಏನು ಪ್ರಕೃತಿ ನಮಗೆ ನೀಡಿದೆ, ಅದನ್ನು ದೇವಾಲಯದ ಹಾಗೆ ನೋಡ್ಕೋತಾ ಇದ್ದೇವಾ ಅಂತ ಪ್ರಶ್ನೆ ಕೇಳಿದ್ರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ನಾಲ್ಕೂ ನಿಮಗೆ ಸಿಗಬೇಕು ಅಂದರೆ ನೀವು ಆರೋಗ್ಯವಾಗಿರಬೇಕು. ತುಂಬ ಜನ ಹಸುವಿನ ತುಪ್ಪ, ಹಸುವಿನ ಹಾಲು, ಹಸುವಿನ ಬೆಣ್ಣೆ ಇದು ಮಾಂಸಾಹಾರ ಅನ್ನೋದನ್ನು ಒಪ್ಪೋದಿಲ್ಲ. ಅದರ ಸತ್ಯ ಏನು ಅಂದರೆ, ನಮ್ಮ ಮನೆಯಲ್ಲಿ ಒಂದು ದೇವರ ಮನೆ ಅಂತ ಇಟ್ಕೊಂಡಿದ್ದೇವೆ, ಅಲ್ಲೆಲ್ಲ ಕಸ ಕಟ್ಟಿ ಹಾಕ್ತೀವ. ನಾವು ನಮ್ಮ ದೇಹದ ಬಗ್ಗೆ ಮಾತಾಡ್ತಾ ಇದ್ದೇವೆ, ಮತ್ತೊಬ್ಬರ ಬಗ್ಗೆ ಸದ್ಯಕ್ಕೆ ಮಾತಾಡ್ತಾ ಇಲ್ಲ. ಒಬ್ಬ ಮಧುಮೇಹಿಯನ್ನು ಕೇಳಿ ನೋಡಿ, ಹಣ ಇದೆ ಸರ್, ದುಡ್ಡಿಗೇನು ತೊಂದರೆ ಇಲ್ಲ, ಸಿಹಿ ನನಗೆ ತುಂಬ ಇಷ್ಟ, ಅದರೇನು ಮಾಡೋದು, ತಿನ್ನೋಕ್ಕಾಗಲ್ಲ. ಅಂತರಂಗ ಶುದ್ಧಿ ಅನ್ನೋ ವಿಚಾರ ಬಂದಾಗ ಇಲ್ಲಿ ಮನಃಶುದ್ಧಿ, ಭಾವಶುದ್ಧಿ, ತ್ರಿಕರಣ ಶುದ್ಧಿ ಮುಖ್ಯವಾದದ್ದು. ಒಬ್ಬರ ಮೇಲೆ ಕೋಪವನ್ನು ತೋರಿಸೋದು ಅಂದರೆ ಕೆಂಡವನ್ನು ಎಸೆದ ಹಾಗೆ ಅಂತ ಹೇಳ್ತಾರೆ. ಸಾಧ್ಯವಾದರೆ 4 ಜನಕ್ಕೆ ಒಳ್ಳೆಯದನ್ನು ಮಾಡೋಣ, ಯಾರಿಗೂ ಕೆಟ್ಟದನ್ನು ಮಾಡೋದು ಬೇಡ, ಕೆಟ್ಟದನ್ನು ಆಶಿಸೋದು ಬೇಡ ಅಂತ. ದೇವರು ಇದ್ದಾನಾ ಸರ್ ಅಂತ ಕೇಳಿದ್ರೆ, ಇದ್ದಾನೆ ಅಥವಾ ಇಲ್ಲ ಅಂತ ಹೇಳೋಕ್ಕೆ ನನ್ನ ಹತ್ರ ಯಾವುದೇ ಪುರಾವೆ ಇಲ್ಲ. ಈ ಕೋಪ ಅನ್ನೋದು ಹೊರಗಡೆ ಮತ್ತೊಬ್ಬರ ಮೇಲೆ ಒಂದು ಪ್ರಭಾವವನ್ನು ಬೀರೋದಕ್ಕೆ ಮೊದಲು ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಪ್ರಭಾವ ಬೀರಿರುತ್ತೆ. ಅಸ್ತಿತ್ವಕ್ಕೆ ಕಾರಣವಾಗಿರುವಂಥ ಒಂದು ಜೈವಿಕ ಶಕ್ತಿ, ಬಯೋಲಾಜಿಕಲ್ ಎನರ್ಜಿ ಅಂತ ಕರೀತೇವೆ. ಸರಳವಾಗಿ ಹೇಳಬೇಕಾದ್ರೆ ಸೂರ್ಯ, ಅವನಿಗೆ ಗೌರವ ಕೊಡೋದು ಬೇಡವಾ? ನಿಮ್ಮ ಉಸಿರು ಚೆನ್ನಾಗಿದ್ದರೆ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ, ನಿಮ್ಮ ಮನಸ್ಸು ಚೆನ್ನಾಗಿದ್ದರೆ ನಿಮ್ಮ ಬುದ್ಧಿ ಚೆನ್ನಾಗಿರುತ್ತೆ. ಒಂದೇ ನಾಣ್ಯದ 2 ಮುಖದ ಹಾಗೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎರಡೂ ದೇಹಕ್ಕೆ ಸಂಬಂಧಪಟ್ಟದ್ದು. ಬದುಕೋದಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟನ್ನು ಮಾತ್ರ ಸೇವಿಸಬೇಕು. ಈ ದೇಹವನ್ನು ಒಂದು ವಾಹನ ಅಂತ ನೀವು ಪರಿಗಣಿಸಿದರೆ, ನಿಮ್ಮ ಕಾರು, ಮೋಟ್ರ್ ಬೈಕ್ ಚೆನ್ನಾಗಿ ಓಡೋದಕ್ಕೆ ಯಾವ ರೀತಿ ಒಳ್ಳೆಯ ಗುಣಮಟ್ಟದ ಪೆಟ್ರೋಲನ್ನು ನೀವು ಹಾಕ್ತೀರೋ, ಹಾಗೆಯೇ ಉತ್ತಮವಾದ ಆಹಾರವನ್ನು ನಾವು ಸೇವಿಸ್ತು ಅಂದರೆ, ಸಸ್ಯ ಮೂಲವೋ ಪ್ರಾಣಿ ಮೂಲವೋ, ಇದು ಸಸ್ಯಾಹಾರಿಯೋ ಮಾಂಸಾಹಾರಿಯೋ ಅನ್ನೋದ್ರ ಬಗ್ಗೆ ಒಂದಷ್ಟು ತಿಕ್ಕಾಟ ನಡೀತಾ ಇದೆ. ನಾನು ಚೆನ್ನಾಗಿರಬೇಕು, ಚೆನ್ನಾಗಿ ಓದಬೇಕು, ಶ್ರೀಮಂತನಾಗಬೇಕು, ದುಡಿಬೇಕು, ಒಳ್ಳೆಯ ಹೆಸರು ಗಳಿಸಬೇಕು, ಎಲ್ಲವನ್ನೂ ಮಾಡಿ ತಪ್ಪಿಲ್ಲ. ಆದರೆ ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಡಾಕ್ಟರ್ ನಾ ಸೋಮೇಶ್ವರ್ ಇವರು ತಟ್ ಅಂತ ಹೇಳಿ ಕಾರ್ಯಕ್ರಮದ ಮುಖಾಂತರ ಕನ್ನಡ ನಾಡಿನ ಜನತೆಗೆ ಚಿರಪರಿಚಿತರು. ಇವರು ವಾಗ್ಮಿಯೂ ಹೌದು, ಕ್ವಿಜ್ ಮಾಸ್ಟರ್, ಹಾಗೇನೆ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಈ ಹಿಂದೆ ನಾವು ಇವರ ಜೊತೆ ಮಾಡಿರುವಂತಹ ಸಂಚಿಕೆಗೆ ಲಕ್ಷಾಂತರ ಜನರು ಒಂದು ಒಳ್ಳೆಯ ರೆಸ್ಪಾನ್ಸನ್ನು ಕೂಡ ಕೊಟ್ಟಿದ್ದಾರೆ. ಇನ್ನಷ್ಟು ವಿಡಿಯೋಗಳನ್ನು ಡಾಕ್ಟರ್ ನಾ ಸೋಮೇಶ್ವರ್ ಅವರ ಜೊತೆಗೆ ಮಾಡಿ ಅನ್ನುವಂಥ ಅಭಿಲಾಷೆ ಕೂಡ ವ್ಯಕ್ತ ಆಗಿದೆ. ಹೀಗಾಗಿಯೇ ವೀಕ್ಷಕರ ಒಂದು ಅಭಿಲಾಷೆಯ ಮೇರೆಗೆ ಮತ್ತೊಮ್ಮೆ ನಾವು ಡಾಕ್ಟರ್ ನಾ ಸೋಮೇಶ್ವರ್ ಅವರನ್ನು ನಮ್ಮ ಸ್ಟುಡಿಯೋಗೆ ಬರಮಾಡ್ಕೊಂಡಿದ್ದೀವಿ. ಅವರ ಜೊತೆಗೆ ಇವತ್ತು ನಾವು ಆರೋಗ್ಯ ಸಂಬಂಧಪಟ್ಟಂತಹ ಒಂದು ಮುಖ್ಯವಾದಂತಹ ವಿಚಾರ, ನಮ್ಮ ದೇಹವನ್ನ ನಾವು ದೇಗುಲ ಅಂತ ಯಾಕೆ ಕರಿಬೇಕು, ಈ ಹಿಂದೆ ನಮ್ಮ ಹಿರಿಯರು ಯಾವ ರೀತಿಯಾಗಿ ಆರೋಗ್ಯವನ್ನ ನೋಡ್ಕೊಳ್ತಾ ಇದ್ರು. ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನ ಇವತ್ತು ಅವರ ಜೊತೆ ನಾವು ಮಾತಾಡೋಣ. ಅದಕ್ಕಿಂತ ಮುಂಚೆ ಅವರನ್ನ ಬರಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ನಮಸ್ತೆ ರಕ್ಷಾ. ಹೇಗಿದ್ದೀರಾ ಸರ್? ಆರಾಮಾಗಿದ್ದೇನೆ, ನೀವು ಆರಾಮವಾಗಿದ್ದೀರಿ, ನಮ್ಮ ವೀಕ್ಷಕರು ಸಹ ಆರಾಮವಾಗಿ ಇದ್ದಾರೆ ಅಂತ ಭಾವಿಸ್ತೇನೆ. ಇರಲಿ ಅನ್ನೋದು ನಮ್ಮ ಆಶಯ. ಹೌದು ಸರ್. ಯಾವುದೇ ರೋಗ ರುಜಿನಗಳು ನಿಮ್ಮ ಹತ್ತಿರಕ್ಕೂ ಸುಳಿಯದೇ ಇರಲಿ ಅನ್ನೋದು ನಮ್ಮೆಲ್ಲರ ಆಶಯ.
ನಿಜ, ಖಂಡಿತ ಸರ್. ಸೊ ಈ ಹಿಂದೆ ಮಾಡಿರುವಂಥ ಸಂಚಿಕೆಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ತುಂಬ ಖುಷಿ ಆಯಿತು. ಸೊ ತುಂಬ ಜನರಿಗೆ ಹೇಗೆ ಅಂತ ಹೇಳಿದ್ರೆ, ಡಾಕ್ಟರ್ ನಾ ಸೋಮೇಶ್ವರ್ ಅವರು ಅಂದರೆ ವೈದ್ಯ ವೃತ್ತಿಯನ್ನು ಪಡೆದಿರುವಂಥ ಡಾಕ್ಟರ್ ಅನ್ನೋದು ಕೆಲವರಿಗೆ ಗೊತ್ತಿರಲಿಲ್ಲ. ಸೊ ನೀವು MBBS ಮಾಡಿರುವಂಥ ಡಾಕ್ಟರ್ ಅನ್ನುವಂಥದ್ದು ನಮ್ಮ ಕಾರ್ಯಕ್ರಮದ ಮುಖಾಂತರ ಹಲವಾರು ಜನರಿಗೆ ರೀಚ್ ಆಯಿತು. ನಿಮ್ಮ ಮಾಹಿತಿ ಅವರಿಗೆ ತುಂಬ ಇಷ್ಟ ಆಯಿತು. ಸೊ ಆ ಒಂದು ಖುಷಿಗೆ ಮತ್ತೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ನಮಗೆ ಮತ್ತೆ ಅನ್ನಿಸ್ತು. ಸರ್, ನಾವಿವತ್ತು ಮಾತಾಡ್ತಾ ಇರುವಂಥದ್ದು ಆರೋಗ್ಯದ ವಿಚಾರ. ಸೊ ಆರೋಗ್ಯ ಅಂತ ಬಂದಾಗ ಅದರಲ್ಲಿ ನಮಗೆ ಎಲ್ಲ ರೀತಿಯಾದಂತಹ ಆಸ್ಪೆಕ್ಟ್ಸಲ್ಲೂ ಕೂಡ ನಾವು ನೋಡಬೇಕಾಗತ್ತೆ. ಸೊ ದೇಹವನ್ನೇ ನಾವು ದೇವಾಲಯ ಅಂತ ಯಾಕೆ ಕರಿಬೇಕು? ಯಾಕಂದರೆ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಜನ್ಮ ಒಂದು ಶ್ರೇಷ್ಠವಾದ ಜನ್ಮ ಅಂತ ಹೇಳ್ಬೋದು. ಮನುಷ್ಯ ಜನ್ಮ ಶ್ರೇಷ್ಠವಾದುದು ಅಂತ ಹೇಳ್ತಾರೆ. ಸೊ ಭಗವಂತ ಕೊಟ್ಟಿರುವಂಥ ಈ ಒಂದು ಜೀವವನ್ನು ಅಥವಾ ಈ ಒಂದು ಜೀವನವನ್ನು ನಾವು ಆರೋಗ್ಯದ ವಿಚಾರ ಅಂತ ಬಂದಾಗ ಹಾಳು ಮಾಡ್ಕೋತಾ ಇದ್ದೀವಾ, ಹೇಗೆ? ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ದೇಹ ಒಂದು ದೇಗುಲ. ನನಗೆ ಗೊತ್ತಿದ್ದ ಹಾಗೆ ಈ ಪರಿಕಲ್ಪನೆಯನ್ನು ಶ್ರೀಸಾಮಾನ್ಯನಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿದವರು ನಮ್ಮ ಬಸವಣ್ಣನವರು. ದೇಹ ಅನ್ನೋದು ಒಂದು ದೇವಸ್ಥಾನ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹೇಗೆ ಹೋಗ್ತೇವೆ ನಾವು? ಹೊರಗಡೆ ಚಪ್ಪಲಿಯನ್ನು ಬಿಡ್ತೇವೆ, ಕೈಕಾಲು ಮುಖ ತೊಳ್ಕೊಂಡು ಒಳಗಡೆ ಹೋಗ್ತೇವೆ, ಮಾತು ಕಡಿಮೆ, ಯಾವುದೇ ಕಸ ಕಡ್ಡಿಯನ್ನು ಏರ್ಚೋಕ್ಕೆ ಹೋಗೋಲ್ಲ, ಮೌನವಾಗಿರ್ತೇವೆ, ಮನಸ್ಸಿನ ಒಳಗೆ ಪ್ರಾರ್ಥನೆಯನ್ನು ಮಾಡ್ತೇವೆ. ಅಂದರೆ ಒಂದು ಶಿಸ್ತನ್ನು ಪರಿಪಾಲಿಸ್ತೇವೆ ನಾವು ದೇವಾಲಯಕ್ಕೆ ಹೋದರೆ. ಆದರೆ ಈ ದೇಹ ಅನ್ನೋ ದೇವಾಲಯ ಏನು ಪ್ರಕೃತಿ ನಮಗೆ ನೀಡಿದೆ, ಅದನ್ನು ದೇವಾಲಯದ ಹಾಗೆ ನೋಡ್ಕೋತಾ ಇದ್ದೇವಾ ಅಂತ ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಅನುಮಾನ ಅಂತಲೇ ಹೇಳಬೇಕಾಗುತ್ತೆ. ಯಾವ ರೀತಿ ನೋಡ್ಕೋಬೇಕೋ ನಮ್ಮ ದೇಹವನ್ನು ಆ ರೀತಿ ನೋಡ್ಕೊಳ್ತಾ ಇರೋ ಜನ ಬಹಳ ಬಹಳ ಕಡಿಮೆ. ಮಹಾಕವಿ ಕಾಳಿದಾಸ ತನ್ನ ಕುಮಾರ ಸಂಭವ ಅನ್ನೋ ಒಂದು ಕೃತಿಯಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಈ ದೇಹ ಅನ್ನೋದು ಆರೋಗ್ಯವಾಗಿ ಇದ್ದರೆ ಮಾತ್ರ ನೀವು ಬದುಕಲ್ಲಿ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಹೇಳ್ತಾರೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಒಂದು ವಾಕ್ಯ. ಅಂದರೆ ದೇಹ ಆರೋಗ್ಯವಾಗಿ ಇದ್ದರೆ ಮಾತ್ರ ನಮ್ಮ ಬದುಕಿನ ಪುರುಷಾರ್ಥಗಳು ಅಂತ ನಾವೇನು ಹೇಳ್ತೇವೆ, ಆ ಪುರುಷಾರ್ಥಗಳನ್ನು ಸಾಧಿಸಲಿಕ್ಕೆ ಸಾಧ್ಯ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ ನಾಲ್ಕೂ ನಿಮಗೆ ಸಿಗಬೇಕು ಅಂದರೆ ನೀವು ಆರೋಗ್ಯವಾಗಿರಬೇಕು. ನಿಮ್ಮ ದೇಹ ಮನಸ್ಸು ಆರೋಗ್ಯವಾಗಿ ಇದ್ರೇ ಏನಾದರೂ ಬದುಕಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಕಾಳಿದಾಸ ಹೇಳಿದ್ದಾನೆ. ಹಾಗಾಗಿ ನಾವು ನಮ್ಮ ದೇಹದ ಬಗ್ಗೆ ಕಾಳಜಿಯನ್ನು ತಗೊಳ್ಳೇಬೇಕು. ಇದರಲ್ಲಿ ಏನೂ ಅನುಮಾನ ಇಲ್ಲ ಸರ್. ಹಾಗಿದ್ರೆ ನಾವು ಆರೋಗ್ಯವಾಗಿ ಇದ್ರೆ ಅಷ್ಟೇ ಬೇರೆ ಯಾವುದೇ ಕೆಲಸವನ್ನ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ. ಸೊ ಸಂಪತ್ತು, ಹೆಸರು ಅನ್ನೋಂಥದ್ದು ಬರುತ್ತೆ, ಆದರೆ ಅದಕ್ಕಿಂತ ಮುಂಚೆ ನಮಗೆ ಆರೋಗ್ಯ ತುಂಬಾನೇ ಮುಖ್ಯ ಅಂತ. ಆದರೆ ಇತ್ತೀಚಿನ ದಿನಗಳು ಏನಾಗ್ತಿದೆ ಅಂತ ಹೇಳಿದ್ರೆ, ನಂಗೆ ಯಾವುದಕ್ಕೂ ಟೈಮ್ ಇಲ್ಲ ಅನ್ನೋ ಥರ ಹೇಳ್ತಾರೆ. ನಾನು ಬ್ಯುಸಿ ಲೈಫಲ್ಲಿದ್ದೀನಿ, ತುಂಬ ಬ್ಯುಸಿ ಇದ್ದೀನಿ, ನಂಗೆ ಯಾವುದಕ್ಕೂ ಸಮಯ ಇಲ್ಲ ಹೇಳ್ತಾರೆ. ಸೊ ನಾವು ಹಣದ ಹಿಂದೆ ಅಥವಾ ಜವಾಬ್ದಾರಿಯನ್ನು ಹೊತ್ತು ನಡೀತಾ ಇದ್ದೀವಿ, ಹೌದು. ಆದರೆ ಅದಕ್ಕಿಂತ ಮುಂಚೆ ಆರೋಗ್ಯ ತುಂಬಾ ಮುಖ್ಯ, ನೀವಾಗಲೇ ಹೇಳಿದ ಹಾಗೆ. ಸೊ ನನಗೆ ಟೈಮ್ ಇಲ್ಲ ಅಂತ ಹೇಳೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಅಲ್ಲ, ನಿಮ್ಮ ಉದ್ದೇಶ ಹಣ ಮಾಡಬೇಕಲ್ವಾ? ಹಣ ಮಾಡಬೇಕು ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಹೌದು. ಆರೋಗ್ಯವೇ ಇಲ್ಲ ಅಂದರೆ ಎಷ್ಟು ಹಣ ಇದ್ದು ಏನು ತಾನೇ ಪ್ರಯೋಜನ? ನಿಜ ನಿಜ. ಒಬ್ಬ ಮಧುಮೇಹಿಯನ್ನು ಕೇಳಿ ನೋಡಿ, ಹಣ ಇದೆ ಸರ್, ದುಡ್ಡಿಗೇನು ತೊಂದರೆ ಇಲ್ಲ, ಸಿಹಿ ನನಗೆ ತುಂಬ ಇಷ್ಟ, ಅದರೇನು ಮಾಡೋದು, ತಿನ್ನೋಕ್ಕಾಗಲ್ಲ, ಈ ರೀತಿಯಾದ ಸ್ಥಿತಿ ಬರಬಾರ್ದು. ಹಾಗಾಗಿ ದೇಹವನ್ನು ಚೆನ್ನಾಗಿ ಇಟ್ಕೋಬೇಕು. ಈ ದೇಹ ಅನ್ನೋ ವಿಚಾರ ಬಂದಾಗ ಅದಕ್ಕೆ
ಅಗತ್ಯವಾದ ಆರೈಕೆಯನ್ನು ವಿಶಾಲವಾಗಿ 2 ಗುಂಪುಗಳಲ್ಲಿ ವರ್ಗೀಕರಿಸಬಹುದು. ಒಂದು ಬಹಿರಂಗ ಶುದ್ಧಿ, ಇನ್ನೊಂದು ಅಂತರಂಗ ಶುದ್ಧಿ. ಬಸವಣ್ಣನವ್ರು ಹೇಳಿರೋಂಥ ಮಾತು ನೆನಪಾಗುತ್ತೆ. ಇದೇ ಬಹಿರಂಗ ಅಂತರಂಗ ಶುದ್ಧಿ. ಶುದ್ಧಿ, ಬಹಿರಂಗ ಶುದ್ಧಿ ಅಂತ. ಬಹಿರಂಗ ಶುದ್ಧಿನಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ನಾವೇನು ಮಾಡ್ತೇವೆ? ಹಲ್ಲುಜ್ಜುತ್ತೇವೆ, ಮುಖ ತೊಳಿತೇವೆ, ಸ್ನಾನ ಮಾಡ್ತೇವೆ, ಶುಭ್ರವಾದ ಬಟ್ಟೆಗಳನ್ನು ಧರಿಸ್ತೇವೆ. ನಮ್ಮ ಸ್ವಚ್ಛತೆಗೆ ಏನೇನು ಬೇಕೋ ಆ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೇವೆ. ಇದು ಬಹಿರಂಗ ಶುದ್ಧಿ. ಇನ್ನು ಅಂತರಂಗ ಶುದ್ಧಿ ಅನ್ನೋ ವಿಚಾರ ಬಂದಾಗ ಇಲ್ಲಿ ಮನಃಶುದ್ಧಿ, ಭಾವಶುದ್ಧಿ, ತ್ರಿಕರಣ ಶುದ್ಧಿ ಮುಖ್ಯವಾದದ್ದು. ಮನಃಶುದ್ಧಿ ಅಂದರೆ ಏನು? ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಅಂದರೆ ನಮ್ಮ ವಿಚಾರಗಳು ಶುದ್ಧವಾಗಿರಬೇಕು. ಮುಖ್ಯವಾಗಿ ಅರಿಷಡ್ವರ್ಗಗಳನ್ನು ಹತೋಟಿಯಲ್ಲಿ ಇಟ್ಕೋಬೇಕು. ಅರಿಷಡ್ವರ್ಗಗಳಿಗೆ ನಾವು ಅಡಿಯಾಳು ಆಗಬಾರ್ದು. ಆ ಅರಿಷಡ್ವರ್ಗಗಳು ನಮಗೆ ಅಡಿಯಾಳಾಗಿ ಇರಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಒಂದು ಪ್ರಶ್ನೆ ಕೇಳ್ಬೋದು, ಸರ್ ಇವನ್ನು 6 ಬಿಟ್ಬಿಟ್ಟಿದ್ದೀರ ನೀವು ಅಂತ. ಖಂಡಿತ ಬಿಟ್ಟಿಲ್ಲ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಬಿಡಲೂಬಾರ್ದು. ಕಾಮ, ಇಚ್ಛೆ, ನಾನು ಆರೋಗ್ಯವಾಗಿರಬೇಕು ಅನ್ನೋದು ಸಹ ಒಂದು ಇಚ್ಛೆನೇ ಅದು. ಆದರೆ ಅದು ಹಿತ ಮಿತ ವ್ಯಾಪ್ತಿಯಲ್ಲಿ ಇರಬೇಕು. ಕ್ರೋಧ, ಕೋಪ ಬರುತ್ತೆ ನಿಜ. ಕೋಪವೇ ಮಾಡಿಕೊಳ್ಳೋಕ್ಕೆ ಹೋಗಬೇಡಿ ಅಂತ ಹೇಳೋದು ಸುಲಭ, ಆದರೆ ಕೋಪ ಮಾಡಿಕೊಳ್ಳದೇ ಇರೋದು ಕಷ್ಟ. ಆದರೆ ಕೋಪವನ್ನು ಯಾರ ಮೇಲೆ, ಯಾವ ರೀತಿ, ಯಾವ ಪ್ರಮಾಣದಲ್ಲಿ ಮಾಡ್ಕೋಬೇಕು ಅನ್ನೋದು ಮುಖ್ಯ. ಆ ಕೋಪವನ್ನು ವ್ಯಕ್ತಪಡಿಸುವ ಮಾರ್ಗ ಇದೆಯಲ್ಲ, ಅದು ಬಹಳ ಮುಖ್ಯ. ಕೋಪ ಮಾಡಿಕೊಳ್ಳೋಕ್ಕೆ ಮೊದಲು ನಮ್ಮ ಬುದ್ಧ ಹೇಳಿದ ಹಾಗೆ ಒಂದು ವಿಚಾರ ನೆನಪಿಗೆ ಬರುತ್ತೆ. ಒಬ್ಬರ ಮೇಲೆ ಕೋಪವನ್ನು ತೋರಿಸೋದು ಅಂದರೆ ಕೆಂಡವನ್ನು ಎಸೆದ ಹಾಗೆ ಅಂತ ಹೇಳ್ತಾರೆ. ಕೆಂಡವನ್ನು ಕೈಯಲ್ಲಿ ತಗೊಂಡು ಒಬ್ಬರ ಮೇಲೆ ಎಸೆಯೋದಕ್ಕೆ ಮೊದಲು ಏನಾಗುತ್ತೆ ಹೇಳಿ, ಆ ಕೆಂಡ ನಿಮ್ಮನ್ನು ಸುಡುತ್ತೆ. ಹಾಗೆ ಈ ಕೋಪ ಅನ್ನೋದು ಹೊರಗಡೆ ಮತ್ತೊಬ್ಬರ ಮೇಲೆ ಒಂದು ಪ್ರಭಾವವನ್ನು ಬೀರೋದಕ್ಕೆ ಮೊದಲು ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಪ್ರಭಾವ ಬೀರಿರುತ್ತೆ. ಹಾಗಾಗಿ ಅರಿಷಡ್ವರ್ಗಗಳನ್ನು ಬಿಟ್ಟು ಬಿಡಿ ಅಂತ ಹೇಳೋದಿಲ್ಲ, ಅವುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಇದು ಮನಃಶುದ್ಧಿ. ನೀವು ಹೇಳಿದಾಗ ಕೇಳಬೇಕದು. ಅದು ಹೇಳುತ್ತೆ, ಏನೂ ಆಗಲ್ಲ, 1-2 ಜಿಲೇಬಿ ತಿನ್ನು ಇವತ್ತು ಹೇಳುತ್ತೆ ಅದು ಮನಸ್ಸು. ಹಾಗಂತ ತಿನ್ನಲಿಕ್ಕಾಗುತ್ತಾ? ಇಲ್ಲ, ಮಧುಮೇಹ ಇದೆ ನಿನಗೆ, ಹಾಗೆಲ್ಲ ತಿನ್ನೋ ಹಾಗಿಲ್ಲ. ಜಿಲೇಬಿ ತಿಂದೇ ಹೋದರೆ ಜೀವ ಏನೂ ಹೋಗೋದಿಲ್ಲ, ಅದ್ರ ಬದಲು ಒಂದು ಒಳ್ಳೆ ಹಣ್ಣು ತಿನ್ನೋಣ ಬಾ ಅಂತ ಬುದ್ಧಿ ಮಾತು ಹೇಳಬೇಕು ಆ ಆಸೆಗೆ. ಮನಃಶುದ್ಧಿ. ಎರಡನೇದು ಭಾವಶುದ್ಧಿ. ಹಾಗಂದರೆ ಏನು? ನಮ್ಮ ಬದುಕಿನ ಉದ್ದೇಶ ಏನಾಗಿರಬೇಕು? ನಮ್ಮ ಭಾವ ಏನಾಗಿರಬೇಕು? ಸಾಧ್ಯವಾದರೆ 4 ಜನಕ್ಕೆ ಒಳ್ಳೆಯದನ್ನು ಮಾಡೋಣ, ಯಾರಿಗೂ ಕೆಟ್ಟದನ್ನು ಮಾಡೋದು ಬೇಡ, ಕೆಟ್ಟದನ್ನು ಆಶಿಸೋದು ಬೇಡ ಅಂತ ಭಾವಶುದ್ಧಿ ಇರಬೇಕು. ಇನ್ನು ತ್ರಿಕರಣ ಶುದ್ಧಿ ಅಂತ ಹೇಳ್ತೇವೆ. ಕಾಯ, ವಾಚ, ಮನಸ. ನಿಮ್ಮ ಮನಸ್ಸಿನಲ್ಲಿ ಯಾವ ಒಳ್ಳೆಯ ವಿಚಾರಗಳು ಬರುತ್ತೆ ಆ ಒಳ್ಳೆಯ ವಿಚಾರಗಳನ್ನು ಮಾತಾಡಿ. ನೀವೇನು ಮಾತಾಡ್ತೀರೋ ಹಾಗೆಯೇ ನಡ್ಕೊಳ್ಳಿ. ಕಾಯ ಅಂದರೆ ನಡ್ಕೊಳ್ಳೋದು, ವಾಚ ಅಂದರೆ ಮಾತು, ಮನಸ್ಸಿನಿಂದ.
ಹಾಗಾಗಿ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೆ ಒಳ್ಳೆಯ ಉದ್ದೇಶ, ಒಳ್ಳೆಯ ಮನಸ್ಸು ಇಟ್ಟುಕೊಂಡು ಮಾಡಿದರೆ ಅವರಿಗೂ ಒಳ್ಳೆಯದಾಗುತ್ತೆ, ಅದಕ್ಕೆ ಮೊದಲು ನಮಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದೇಹ ಅನ್ನೋ ದೇವಾಲಯವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ನಮ್ಮ ಮನೆಯಲ್ಲಿ ಒಂದು ದೇವರ ಮನೆ ಅಂತ ಇಟ್ಕೊಂಡಿದ್ದೇವೆ, ಅದೆಲ್ಲ ಕಸ ಕಡ್ಡಿ ಹಾಕ್ತೀವ ನಾವು? ಹಾಕೋದಿಲ್ಲ ನಾವು. ಹಾಗೆಯೇ ಆ ಭಗವಂತ ಇರುವಂಥ ಮನೆ ಇದು. ದೇವರು ಇದ್ದಾನಾ ಸಾರ್ ಅಂತ ಕೇಳಿದ್ರೆ ಇದ್ದಾನೆ ಅಥವಾ ಇಲ್ಲ ಅಂತ ಹೇಳೋಕ್ಕೆ ನನ್ನ ಹತ್ತಿರ ಯಾವುದೇ ಪುರಾವೆ ಇಲ್ಲ. ಆದರೆ ಸರಳವಾಗಿ ಇಷ್ಟು ಹೇಳಬಲ್ಲೆ, ಆ ಸೂರ್ಯ ನಮ್ಮ ಇಡೀ ಭೂಮಿಯ ಅಸ್ತಿತ್ವಕ್ಕೆ, ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಜೀವರಾಶಿಗಳ ಅಸ್ತಿತ್ವಕ್ಕೆ ಕಾರಣ ಆ ಸೂರ್ಯ. ಆ ಸೂರ್ಯನ ಬೆಳಕನ್ನು ಬಳಸಿಕೊಂಡು ಗಿಡಗಳು ಆಹಾರ ಪದಾರ್ಥ ತಯಾರು ಮಾಡುತ್ತೆ. ಆ ಸೂರ್ಯನ ಶಕ್ತಿ ಗಿಡಗಳಲ್ಲಿ ಇರುವ ಆಹಾರ ಪದಾರ್ಥ ಧಾನ್ಯಗಳಲ್ಲಿ ಸೇರಿಕೊಂಡಿದೆ. ಆ ಆಹಾರ ಪದಾರ್ಥಗಳನ್ನು, ತರಕಾರಿಯನ್ನು, ಹಣ್ಣನ್ನು, ಅಕ್ಕಿಯನ್ನು, ಬೇಳೆಯನ್ನು, ಗೋಧಿಯನ್ನು ತಿಂದಾಗ ಆ ಸೂರ್ಯನ ಶಕ್ತಿ ಪರೋಕ್ಷವಾಗಿ ನನ್ನೊಳಗೆ ಇದೆ. ಹಾಗಾಗಿ ದೇವರು ಅಂತ ಹೇಳ್ತಂದರೆ ಆ ಸೂರ್ಯ ನಮ್ಮೆಲ್ಲರ ಅಸ್ತಿತ್ವಕ್ಕೆ ಕಾರಣವಾಗಿರುವಂಥ ಒಂದು ಜೈವಿಕ ಶಕ್ತಿ, ಬಯೋಲಾಜಿಕಲ್ ಎನರ್ಜಿ ಅಂತ ಕರೀತೇವೆ. ಸರಳವಾಗಿ ಹೇಳಬೇಕಾದರೆ ಆ ಸೂರ್ಯ, ಅವನಿಗೆ ಗೌರವ ಕೊಡೋದು ಬೇಡವಾ? ನಮಗೆ ಪ್ರತಿದಿನ ಪ್ರತಿಕ್ಷಣ ಜೀವ ಕೊಟ್ಟಿರೋನವನು. ಆ ಒಂದು ದೃಷ್ಟಿಯಿಂದ ಈ ದೇಹವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಬಹಳ ಬಹಳ ಅಗತ್ಯ. ನಾವು ನಮ್ಮ ದೇಹದ ಬಗ್ಗೆ ಮಾತಾಡ್ತಾ ಇದ್ದೇವೆ, ಮತ್ತೊಬ್ಬರ ಬಗ್ಗೆ ಸದ್ಯಕ್ಕೆ ಮಾತಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಕೆಲಸ, ನಾನು ಅನ್ನೋದು ನಿಮಗೆ ತುಂಬ ಇಷ್ಟವಾಗಿದೆ. ನಾನು ಚೆನ್ನಾಗಿರಬೇಕು, ಚೆನ್ನಾಗಿ ಓದಬೇಕು, ಶ್ರೀಮಂತನಾಗಬೇಕು, ದುಡಿಬೇಕು, ಒಳ್ಳೆಯ ಹೆಸರು ಗಳಿಸಬೇಕು, ಎಲ್ಲವನ್ನೂ ಮಾಡಿ ತಪ್ಪಿಲ್ಲ. ಆದರೆ ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇದು ಬಹಳ ಮುಖ್ಯವಾದದ್ದು. ನಮ್ಮ ಯೋಗವೂ ಸಹ ಅದೇ ಮಾತನ್ನು ಹೇಳುತ್ತೆ. ದೇಹವನ್ನು ನೀವು ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮ ಉಸಿರು ಚೆನ್ನಾಗಿರುತ್ತೆ. ನಿಮ್ಮ ಉಸಿರು ಚೆನ್ನಾಗಿದ್ದರೆ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ. ನಿಮ್ಮ ಮನಸ್ಸು ಚೆನ್ನಾಗಿದ್ದರೆ ನಿಮ್ಮ ಬುದ್ಧಿ ಚೆನ್ನಾಗಿರುತ್ತೆ. ಯಾವಾಗ ಬುದ್ಧಿ ಚೆನ್ನಾಗಿರುತ್ತೋ ಆಗ ನೀವು ಒಳ್ಳೆಯ ಕೆಲಸವನ್ನು, ಸಮಾಜಕ್ಕೆ ಹಿತವಾಗುವಂಥ ಕೆಲಸಗಳನ್ನೇ ಮಾಡ್ತೀರಿ. ಹಾಗಾಗಿ ದೇಹವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಅಂತರಂಗ ಶುದ್ಧಿ ತುಂಬಾ ಮುಖ್ಯ ಆಗುತ್ತೆ. ಅದರಲ್ಲಿ ನಮ್ಮ ಆಲೋಚನೆಗಳು, ನಾವು ಇನ್ನೊಬ್ರಿಗೆ ಒಳ್ಳೇದನ್ನು ಬಯಸಿದ್ರೆ ಅದು ನಮಗೆ ಒಳ್ಳೇದು ಆಗುತ್ತೆ ಅನ್ನುವಂಥದ್ದು ಕೆಲವರು ನಂಬ್ತಾರೆ. ಸೊ ಅದನ್ನು ನೀವು ಬಯಲಾಜಿಕಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರಿ ಸರ್. ಸೊ ಆ ಒಳ್ಳೆಯ ಆಲೋಚನೆಗಳು ನಮಗೆ ಯಾಕೆ ಮುಖ್ಯ ಆಗತ್ತೆ, ನಮ್ಮ ಆರೋಗ್ಯಕ್ಕೆ ಯಾಕೆ ಮುಖ್ಯ ಆಗತ್ತೆ ಅಂತ. ಸೊ ಈಗ ದೇಹವನ್ನು ದೇಗುಲ ಅಂತ ನಾವು ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡಾಗ ಏನಾಗುತ್ತೆ ಅಂದರೆ, ನಾವು ಸಾಮಾನ್ಯವಾಗಿ ಈಗ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಯಾವುದೋ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಇಲ್ಲಿ ಬರೀ ಹಿಂದೂ ಅಂತಲೇ ಹೇಳೋದಕ್ಕಾಗೋದಿಲ್ಲ. ಅವರವರ ಧಾರ್ಮಿಕ ಕ್ಷೇತ್ರಕ್ಕೆ ಹೋದಾಗ ನಾವು ಸ್ನಾನ ಮಾಡಿಕೊಂಡು ಶುದ್ಧ ಬಟ್ಟೆಯನ್ನು ಹಾಕ್ಕೊಂಡು ಕ್ಲೀನಾಗಿ ಹೋಗ್ತೀವಿ. ಅದೇ ನಮ್ಮ ದೇಹ ಅಂತ ನಾವು ಕನ್ಸಿಡರ್ ಮಾಡಿದಾಗ, ನಮ್ಮ ಒಳಗಿನ ದೇಹದ ಭಾಗಗಳು ಅಂತ ಆದಾಗ ನಾವೇನು ಮಾಡ್ತೀವಿ ಅಂದರೆ, ಆಹಾರವನ್ನು ಸೇವನೆ ಮಾಡಬೇಕಾದ್ರೆ ನೋಡಿ, ಆಹಾರವನ್ನು ವೇಸ್ಟ್ ಮಾಡಬಾರ್ದು ಅಥವಾ ಆಹಾರವನ್ನು ವ್ಯರ್ಥ ಮಾಡಬಾರ್ದು ಅನ್ನುವಂಥದ್ದು ಒಪ್ಪಿಕೊಳ್ಳುವಂಥ ಮಾತು. ಆದರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸುಮ್ಮನೆ ಇರೋ ಬರೋದನ್ನೆಲ್ಲ ತಿಂದು ಬಿಡ್ತಾರೆ. ಆದರೆ ನಮ್ಮ ದೇಹ ಅದನ್ನು ಹೇಗೆ ತಡ್ಕೊಳ್ಳುತ್ತೆ, ದೇಹ ಅದನ್ನು ಹೇಗೆ ಸ್ವೀಕರಿಸುತ್ತೆ? ಸೊ ಕೆಲವರು ದೇಹವನ್ನು ಒಂದು ರೀತಿ ಕಸದ ಬುಟ್ಟಿ ಅನ್ನೋ ರೀತಿಯಲ್ಲಿ, ಅಂದರೆ ಎಲ್ಲವನ್ನು ತಿಂದು ಬಿಡ್ತಾರೆ. ನಮ್ಮ ದೇಹ ನಾವು ಏನೇ ತಿಂದರೂ ಕೂಡ ಅದು ಜೀರ್ಣ ಆಗುತ್ತೆ ಅನ್ನೋ ರೀತಿಯಲ್ಲಿ ನೋಡ್ತಾರೆ. ನಿಜವಾಗಿಯೂ ಕೂಡ ನಾವು ಏನೇ ತಿಂದರೂ ಕೂಡ ಜೀರ್ಣ ಆಗುತ್ತಾ? ನಮ್ಮ ದೇಹ ಅದನ್ನು ಹೇಗೆ ತಡ್ಕೋಬೇಕಾಗತ್ತೆ? ದೇವಸ್ಥಾನ ಮಲಿನ ಆಗೋದಿಲ್ವ ಸರ್ ಅಂತ? ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಅಂತ ಹೇಳಿದ್ವಿ. ಹೌದು. ವಾಸ್ತವದಲ್ಲಿ ಇವು ಬೇರೆ ಬೇರೆ ಅಲ್ಲ. ಅರ್ಥ ಮಾಡಿಕೊಳ್ಳೋ ದೃಷ್ಟಿಯಿಂದ ಹೀಗೆ ವಿಂಗಡಿಸ್ಕೊಂಡಿದ್ದೇವೆ. ಒಂದೇ ನಾಣ್ಯದ ಎರಡು ಮುಖದ ಹಾಗೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎರಡೂ ದೇಹಕ್ಕೆ ಸಂಬಂಧಪಟ್ಟದ್ದು. ಹೌದು.
ಇಂತಹ ದೇಹದಲ್ಲಿ ಭಗವಂತ ಇದ್ದಾನೆ ಸೂರ್ಯನ ರೂಪದಲ್ಲಿ. ಆ ಸೂರ್ಯ ನಮ್ಮ ದೇಹದ ಒಳಗೆ ಪ್ರವೇಶ ಮಾಡಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಬೇಕಾಗುವಂಥ ಶಕ್ತಿಯನ್ನು ಕೊಡೋದು ಆಹಾರದ ಮೂಲಕ. ಹೌದು. ಆಹಾರವನ್ನು ಸೇವಿಸಬೇಕು. ಬದುಕಲಿಕ್ಕೆ ಆಹಾರ ಬೇಕೇ ಬೇಕು, ಖಂಡಿತ ಮುಖ್ಯವಾಗಿ ಬೇಕಾಗತ್ತೆ. ಆದರೆ ಎಂತ ಆಹಾರವನ್ನು ಸೇವಿಸೋದಕ್ಕೆ ಬದುಕಬಾರ್ದು. ಬದುಕೋದಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟನ್ನು ಮಾತ್ರ ಸೇವಿಸಬೇಕು. ನಾವು ಸೇವಿಸಿದ ಆಹಾರ ಜೀರ್ಣವಾಗುತ್ತೆ, ಪೋಷಕಾಂಶಗಳು ನಮ್ಮ ದೇಹವನ್ನು ಕಟ್ಟುತ್ತೆ, ದುರಸ್ತಿ ಕಾರ್ಯವನ್ನು ಮಾಡುತ್ತೆ. ನಮ್ಮ ಹೃದಯ, ಶ್ವಾಸಕೋಶ, ಮಿದುಳು ಎಲ್ಲ ಕೆಲಸ ಮಾಡಲಿಕ್ಕೆ ಬೇಕಾದ ಶಕ್ತಿಯನ್ನು ಒದಗಿಸುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ನಮಗೆ ಹಿತವಾದ ಆಹಾರವನ್ನು ಮಿತವಾಗಿ ಸೇವಿಸೋದು ಬಹಳ ಬಹಳ ಮುಖ್ಯವಾದಂಥ ಒಂದು ವಿಚಾರ. ಈಗ ಒಂದು ವಾಹನ ಕೊಂಡ್ಕೊಂಡಿದ್ದೇವೆ ನಾವು. ಓಕೆ. ಆ ವಾಹನವನ್ನು ನಡೆಸೋದಕ್ಕೆ ನಾವು ಯಾವುದೋ ಒಂದು ಇಂಧನ ಹಾಕಬೇಕು. ಆ ವಾಹನಕ್ಕೆ ಸೂಕ್ತವಾದ ಇಂಧನ ಹಾಕ್ತೀರಾ ಅಥವಾ ಯಾವುದೋ ಒಂದು ಕೈಗೆ ಸಿಕ್ಕಿದ ಇಂಧನ ಹಾಕ್ತೀರಾ? ಆ ವಾಹನಕ್ಕೆ ಸೂಕ್ತವಾಗಿರುವ ಇಂಧನವನ್ನು ಯಾಕೆ? ಹಾಕ್ತೇವೆ. ಇಲ್ಲಾಂದ್ರೆ ಗಾಡಿ ಓಡೋದಿಲ್ಲ. ಗಾಡಿ ಸರಿಯಾಗಿ ಓಡೋಲ್ಲ, ರಿಪೇರಿ ಹೆಚ್ಚಾಗಿ ಬರುತ್ತೆ, ಹೌದು, ಮತ್ತು ಬೇಗ ಗುಜರಿಗೆ ಹಾಕುವಂಥ ಸ್ಥಿತಿ ಬರುತ್ತೆ. ಹಾಗೆಯೇ ನಮ್ಮ ದೇಹವೂ ಸಹ. ಈ ದೇಹವನ್ನು ಒಂದು ವಾಹನ ಅಂತ ನೀವು ಪರಿಗಣಿಸಿದರೆ, ನಿಮ್ಮ ಕಾರು, ಮೋಟ್ರ್ ಬೈಕ್ ಚೆನ್ನಾಗಿ ಓಡೋದಕ್ಕೆ ಯಾವ ರೀತಿ ಒಳ್ಳೆಯ ಗುಣಮಟ್ಟದ ಪೆಟ್ರೋಲನ್ನು ನೀವು ಹಾಕ್ತೀರೋ, ಹಾಗೆಯೇ ಉತ್ತಮವಾದ ಆಹಾರವನ್ನು ನಾವು ಸೇವಿಸ್ತು ಅಂದರೆ ಈ ಗಾಡಿ ಅನ್ನೋದು, ಈ ದೇಹ ಅನ್ನೋದು ಸರಳವಾಗಿ ಸಹಜವಾಗಿ ಕೆಲಸ ಮಾಡುತ್ತೆ. ತೊಂದರೆಗಳು ಕೊಡೋಲ್ಲ, ರೋಗ ರುಜಿನಗಳು ಬರೋಲ್ಲ, ಅಕಸ್ಮಾತ್ ಮೃತ್ಯು ಅಂತೂ ಖಂಡಿತ ಬರೋದಿಲ್ಲ. ಹಾಗಾಗಿ ಆಹಾರವನ್ನು ಸೇವಿಸೋದು ಬಹಳ ಮುಖ್ಯ. ಗುಣಮಟ್ಟದ ಆಹಾರವನ್ನು, ಒಳ್ಳೆಯ ಆಹಾರವನ್ನು ಸೇವಿಸೋದು ಮುಖ್ಯ. ಹಾಗಾಗಿ ನಾವು ಆರೋಗ್ಯವಾಗಿ ಇರಬೇಕಾದರೆ ಮೊದಲು ವಿಚಾರ ಮಾಡಬೇಕಾದದ್ದು ನಮ್ಮ ಸ್ವಚ್ಛತೆಯ ನಂತರ ಆಹಾರದ ಬಗ್ಗೆ. ಹಿತ ಮಿತವಾದ ಆಹಾರ ಸೇವಿಸಬೇಕು. ಏನು ಹಾಗಂದರೆ ಹಿತ ಮಿತ ಆಹಾರ ಅಂದರೆ ಏನು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಹೌದು. ಅದಕ್ಕೆ ನಮ್ಮ ಆಹಾರದಲ್ಲಿರುವ ಮುಖ್ಯ ಪೋಷಕಾಂಶಗಳು ಯಾವುವು, ಅವು ಯಾವ ರೀತಿ ಕೆಲಸ ಮಾಡುತ್ತವೆ, ಯಾವ ಪೋಷಕಾಂಶ ಯಾವ್ಯಾವ ಆಹಾರದಲ್ಲಿದೆ ಅನ್ನೋ ಒಂದು ಪ್ರಾಥಮಿಕ ಕಲ್ಪನೆಯನ್ನು ನಾವು ಪಡಿಬೇಕು. ಆಹಾರಗಳಲ್ಲಿ ಮುಖ್ಯವಾಗಿರೋದು ಕಾರ್ಬೋಹೈಡ್ರೇಟ್. ಈ ಕಾರ್ಬೋಹೈಡ್ರೇಟ್ ಏನು ಮಾಡುತ್ತೆ? ದೇಹದ ಎಲ್ಲ ಕೆಲಸ ಕಾರ್ಯಗಳಿಗೆ ಅಗತ್ಯವಾದ ಶಕ್ತಿಯನ್ನು ಪೂರೈಸುತ್ತೆ. ಇದು ಅಕ್ಕಿಯಲ್ಲಿದೆ, ಗೋಧಿಯಲ್ಲಿದೆ, ರಾಗಿಯಲ್ಲಿದೆ, ಜೋಳದಲ್ಲಿದೆ, ಸಜ್ಜೆಯಲ್ಲಿದೆ, ಮತ್ತು ಕಿರುಧಾನ್ಯಗಳು, ತೃಣಧಾನ್ಯಗಳು ಅಂತ ನಾವೇನು ಕರಿತೇವೆ ಅವುಗಳಲ್ಲೆಲ್ಲ ಇದೆ. ಇವುಗಳಲ್ಲಿ ಯಾವುದನ್ನು ಬೇಕಾದರೂ ಸೇವಿಸ್ಬೋದು, ತಪ್ಪೇನಿಲ್ಲ. ಆದರೆ ಆರೋಗ್ಯವಾಗಿ ಇರಬೇಕಾದ್ರೆ ಇವೆಲ್ಲವನ್ನು ಸ್ವಲ್ಪ ಸ್ವಲ್ಪ ತಿಂದರೆ ಒಳ್ಳೆಯದು. ಏನು ಹಾಗಂದರೆ, ಸೋಮವಾರ ಅನ್ನ ತಿನ್ನಿ, ಮಂಗಳವಾರ ಮುದ್ದೆ ತಿನ್ನಿ, ಬುಧವಾರ ಗೋಧಿ ಚಪಾತಿ, ಗುರುವಾರ ಸಜ್ಜೆ ರೊಟ್ಟಿ, ಶುಕ್ರವಾರ ರಾಗಿ ರೊಟ್ಟಿ, ಹೀಗೆ ದಿನಕ್ಕೆ ಒಂದೊಂದು ಧಾನ್ಯವನ್ನು ತಿಂತಾ ಬಂತು ಅಂದರೆ ಎಲ್ಲ ಧಾನ್ಯಗಳಲ್ಲಿ ಇರುವಂಥ ಉತ್ತಮ ಪೋಷಕಾಂಶಗಳು ಏನಿವೆ ಅದು ನಮ್ಮ ದೇಹಕ್ಕೆ ಲಭಿಸುತ್ತೆ. ಮೊದಲನೇದು ಕಾರ್ಬೋಹೈಡ್ರೇಟ್. ಹೌದು, ಇದು ಶಕ್ತಿ ಕೊಡುತ್ತೆ. ಇನ್ನು ಎರಡನೇದು ಪ್ರೋಟೀನ್ ಅಂತ ಕರೀತೇವೆ. ಮಾಂಸಖಂಡಗಳು ಬೆಳೆಯೋದಕ್ಕೆ, ಚಿಕ್ಕ ಮಗು ದೊಡ್ಡದಾಗಿ ಬೆಳೆಯೋದಕ್ಕೆ, ಆಗಿರ್ತಕ್ಕಂಥ ಸಣ್ಣ ಪುಟ್ಟ ಗಾಯ ಗುಣ ಆಗೋದಕ್ಕೆ, ದೇಹದ ಒಳಗೂ ಏನಾದರೂ ತೊಂದರೆಗಳಿದ್ದರೆ ಅದರ ದುರಸ್ತಿ ಕಾರ್ಯ ನಡೆಯೋದಕ್ಕೆ ಇದು ಅಗತ್ಯವಾದ ಕಚ್ಚಾ ವಸ್ತುಗಳನ್ನು ಪೂರೈಸುತ್ತೆ ಪ್ರೋಟೀನ್ಗಳು. ಎಲ್ಲಿರುತ್ತೆ ಪ್ರೋಟೀನ್?
ಸಸ್ಯಾಹಾರಗಳಲ್ಲಿ ಸಾಮಾನ್ಯವಾಗಿ ಬೇಳೆಕಾಳುಗಳಲ್ಲಿ ಸಿಗುತ್ತೆ. ತೊಗರಿಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ, ರಾಜ್ಮಾ, ಹುರುಳಿ, ಬಟಾಣಿ, ಮಡಕೆ ಕಾಳು, ಎಷ್ಟೆಲ್ಲ ಕಾಳುಗಳಿವೆ. ದಿನಕ್ಕೆ ಒಂದೊಂದು ಕಾಳನ್ನು ತಿನ್ಕೊಂಬಂದರೆ ಸಾಕು. ಹೇಗಾದರೂ ತಿನ್ನಿ, ಕಾಳನ್ನು ಬೇಯಿಸ್ಬಿಟ್ಟು ತಿನ್ನಿ, ಪಲ್ಯ ಮಾಡಿಬಿಟ್ಟು ತಿನ್ನಿ, ಸಾರು ಮಾಡಿ, ಅಥವಾ ಕೂಟು ಅಂತ ಹೇಳ್ತಾರೆ, ಅದನ್ನಾದರೂ ಮಾಡಿ. ಒಟ್ಟಿನಲ್ಲಿ ದಿನಕ್ಕೆ ಒಂದು ಬೇಳೆ ನಿಮ್ಮ ಶರೀರವನ್ನು ಸೇರಬೇಕು. ಹುರುಳಿ ಅತ್ಯುತ್ತಮವಾದದ್ದು. ಬೆಳೆಯುವ ಮಕ್ಕಳಿಗೆ ಹುರುಳಿಯನ್ನು ಕೊಡೋದು ಭಾಳ ಒಳ್ಳೆಯದು. ಹುರುಳಿಯನ್ನು ಚೆನ್ನಾಗಿ ಬೇಯಿಸ್ಬಿಡಿ, ಅದಕ್ಕೆ ಬೆಲ್ಲವನ್ನು ಹಾಕಿ ಚೆನ್ನಾಗಿ ರುಬ್ಬಿ, ಒಂದಷ್ಟು ಹಸುವಿನ ತುಪ್ಪ ಹಾಕಿ ಉಂಡೆಗಳನ್ನು ಮಾಡಿ ಮಕ್ಕಳು ಕೊಡಿ. ಮಕ್ಕಳು ಬಹಳ ಸಂತೋಷದಿಂದ ತಿಂತಾರೆ, ತುಂಬ ರುಚಿಯಾಗಿರುತ್ತೆ. ದೇಹ ಚೆನ್ನಾಗಿರೋದಕ್ಕೆ ಅಗತ್ಯವಾದ ಪೋಷಕಾಂಶ ದೊರೆಯುತ್ತೆ, ಪ್ರೋಟೀನ್ ದೊರೆಯುತ್ತೆ. ಇನ್ನು ಮಾಂಸಾಹಾರಕ್ಕೆ ಅಂತ ಹೋದಾಗ ಮೀನು, ಮಾಂಸ, ಮೊಟ್ಟೆಗಳಲ್ಲಿ ಪ್ರೋಟೀನ್ ಇರುತ್ತೆ, ಹಾಲಲ್ಲೂ ಇರುತ್ತೆ, ಸೇವಿಸಬಹುದು. ನೀವು ಮೊಟ್ಟೆಯನ್ನು ಸೇವಿಸಬೇಕು ಅಂತ ಆಸೆ ಇದ್ದರೆ ಖಂಡಿತ ಸೇವಿಸಿ. ಪ್ರತಿಯೊಬ್ಬರೂ ದಿನಕ್ಕೆ ಒಂದು ಮೊಟ್ಟೆ ತಿನ್ನೋದರಲ್ಲಿ ಏನೂ ತೊಂದರೆ ಇಲ್ಲ. ಬೆಳೆಯುವ ಮಕ್ಕಳಿಗಂತೂ ನೀವು ದಿನಕ್ಕೆ ಒಂದು ಮೊಟ್ಟೆಯನ್ನು ಕೊಡಿ, ಹೇಗಾದರೂ ಕೊಡಿ. ಬೇಯಿಸ್ಬಿಟ್ಟಾದರೂ ಕೊಡಿ, ಬುರ್ಜಿ ಆದರೂ ಮಾಡಿಕೊಡಿ, ದೋಸೆಯಾದರೂ ಮಾಡಿಕೊಡಿ. ನಿಮ್ಮ ಮಗು ಯಾವ ರೀತಿ ತಿನ್ನೋದಕ್ಕೆ ಇಷ್ಟಪಡುತ್ತೋ ಆ ರೀತಿಯಾದ ಒಂದು ತಿನಿಸನ್ನು ಮಾಡಿ ಕೊಡಬಹುದು ನೀವು. ಮೊದಲನೇದು ಕಾರ್ಬೋಹೈಡ್ರೇಟ್, ಧಾನ್ಯಗಳಲ್ಲಿರುತ್ತೆ. ಎರಡನೇದು ಪ್ರೋಟೀನ್, ಇದು ಬೇಳೆಕಾಳುಗಳಲ್ಲಿ ಮತ್ತು ಮಾಂಸಾಹಾರದಲ್ಲಿ ಇರುತ್ತೆ. ಇನ್ನು ಮೂರನೇದು ಬಹಳ ಮುಖ್ಯವಾದದ್ದು ಲಿಪಿಡ್ಸ್ ಅಂತ ಹೇಳ್ತಾರೆ, ತೈಲಗಳು, ಜಿಡ್ಡು. ಇದರಲ್ಲಿ ಮತ್ತೆ ಎರಡು ಮೂಲ, ಒಂದು ಸಸ್ಯ ಮೂಲ, ಇನ್ನೊಂದು ಪ್ರಾಣಿ ಮೂಲ. ಈ ತುಪ್ಪ ಮತ್ತು ಬೆಣ್ಣೆ ಸಸ್ಯ ಮೂಲವೋ ಪ್ರಾಣಿ ಮೂಲವೋ, ಇದು ಸಸ್ಯಾಹಾರಿಯೋ ಮಾಂಸಾಹಾರಿಯೋ ಅನ್ನೋದ್ರ ಬಗ್ಗೆ ಒಂದಷ್ಟು ತಿಕ್ಕಾಟ ನಡೀತಾ ಇದೆ. ತುಂಬ ಜನ ಹಸುವಿನ ತುಪ್ಪ, ಹಸುವಿನ ಹಾಲು, ಹಸುವಿನ ಬೆಣ್ಣೆ ಇದು ಮಾಂಸಾಹಾರ ಅನ್ನೋದನ್ನು ಒಪ್ಪೋದಿಲ್ಲ. ಅದರ ಸತ್ಯ ಏನು ಅಂದರೆ ಇದು ಮಾಂಸಾಹಾರ. ಹಸುವಿನ ರಕ್ತದಿಂದ ಬೇರ್ಪಟ್ಟು ಹಾಲು ರೂಪುಗೊಳ್ಳುತ್ತೆ, ಹಾಗಾಗಿ ಮಾಂಸಜನ್ಯವಾದದ್ದು. ಇದನ್ನು ಹಿತಮಿತವಾಗಿ ಬಳಸೋದ್ರಲ್ಲಿ ಖಂಡಿತ ಏನೂ ತಪ್ಪಿಲ್ಲ. ಯಾವುದೇ ಕಾಯಿಲೆಗಾಗಲಿ ಚಿಕಿತ್ಸೆ ಮಾಡಬಹುದು, ಚಿಕಿತ್ಸೆ ಕೊಡಬಹುದು. ಮನುಷ್ಯನ ದುರಾಸೆಗೆ ಚಿಕಿತ್ಸೆ ಇದೆ. ತಾಯಿಯ ಹಾಲನ್ನು ಬಿಟ್ಟರೆ, ಎಳನೀರನ್ನು ಬಿಟ್ಟರೆ, ಮೂರನೆಯ ಸ್ಥಾನದಲ್ಲಿ ಹೆಣ್ಣುಮಕ್ಕಳಿಗೆ ಬಹಳ ಮುಖ್ಯವಾಗಿವೆ. ಯಾಕಂದರೆ ಅವರಲ್ಲಿ ರಕ್ತ ಕೊರತೆ ಉಂಟು. ದೇಹದಲ್ಲಿ 2% ನೀರು ಕಮ್ಮಿ ಆಗ್ಬಿಡ್ತು ಅಂತ ಹೇಳ್ತಂದರೆ ಹುಚ್ಚು ಹಿಡಿದವರ ಹಾಗೆ ಆಡಲಿಕ್ಕೆ ಶುರು ಮಾಡ್ತೇವೆ ನಾವು. ತುಂಬ ಜನ ಭಾವಿಸ್ತಾರೆ ಜಿಡ್ಡನ್ನು ಹೆಚ್ಚು ಸೇವಿಸಿದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ, ಎಲ್ಲ ಕಾಯಿಲೆಗಳು ಬರುತ್ತೆ, ರಕ್ತದ ಏರೊತ್ತಡ, ಮಧುಮೇಹ, ಕ್ಯಾನ್ಸರು, ಹೃದ್ರೋಗ ಹೀಗೆಲ್ಲ ಪಟ್ಟಿ ಮಾಡ್ತಾರೆ. ಪ್ರಾಣಿ ಮೂಲದ ಈ ಮಾಂಸವನ್ನು ಸೇವಿಸೋದಾದರೆ ಅಲ್ಲಿ ಹಿತ ಮಿತ ಅನ್ನೋ ಸೂತ್ರವನ್ನು ಅಳವಡಿಸ್ಕೊಂಡ್ರೆ ಇದು ಅತ್ಯಂತ ಆರೋಗ್ಯಕರವಾದ ಪೇಯ. ದಿನಕ್ಕೆ 3 ತರಕಾರಿಗಳನ್ನು ಸೇವಿಸಬೇಕು. ಇವತ್ತು ನಾವು ತಿನ್ನುವ ಆಹಾರ ವಿಷಮಯ ಆಗ್ತಾ ಇದೆ, ಕುಡಿಯುವ ಪಾನೀಯಗಳು ವಿಷದಿಂದ ತುಂಬಿದೆ, ಉಸಿರಾಡುವ ಗಾಳಿ ಅದರಲ್ಲೂ ವಿಷ ಇದೆ ಅಂದರೆ ಅದಕ್ಕೆ ನೇರ ಕಾರಣ ಮನುಷ್ಯನ